ಯೂಸ್ ಮಾಡಿ ನಾನು ಹಾಕೊಳ್ಳೋದಿಲ್ಲ ಇಲ್ಲ ಆ ತರ ತಿಕ್ಕಾಕೋಬೋನಲ್ಲ. ಓಕೆ, ಸೊ ಇವಾಗ ಅದನ್ನ ನಾನು ಕೇಳ್ತಾ ಇರೋದು, ಒಂದು ತಿಂಗಳಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಒಂದು ಶರ್ಟ್ಗೆ? ಅದೇ ಒಂದ್ ಶರ್ಟ್ಗೆ ಅಲ್ಲ, ಒಂದ್ ಶರ್ಟ್ಗೆ ಅಲ್ಲ, ಇಡೀ ತಿಂಗಳು. ಇಡೀ ತಿಂಗಳು ಅಲ್ಲ, ಒಂದ್ ತಿಂಗಳು ಅಲ್ಲ. ನನಗೆ ಇಷ್ಟ ಆಗ್ಬಿಟ್ರೆ ಒಂದಿನ ಗ್ಯಾಪ್ ಅಲ್ಲಿ ಇನ್ನೊಂದಿನ ಗ್ಯಾಪ್ ಅಲ್ಲಿ ಇನ್ನೊಂದು ಕಳ್ಸಿದ್ರು ತಗೊಳ್ತೀನಿ. ಮಿನಿಮಮ್ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡ್ತೀರಾ? ಹಂಗಂತಲ್ಲ, ತಗೊಳ್ತಾನೆ ಇರ್ತೀನಿ ಮೇಡಮ್. ನನ್ ಮನೆಗ್ ಬಂದ್ರೆ ಬರೀ ಬಟ್ಟೆಗಳೇ ಕಾಣಿಸೋದು, ಬರೀ ಬಟ್ಟೆಗಳೇ ಕಾಣಿಸೋದು. ಶೂ ಬಂದು ನನ್ ಮಗನ ಕ್ರೇಜ್, ನನಗ್ ಬಂದು ನೋಡಿ ಇದೇ ಒಂದೇ ಶೂ ಹಾಕೋದು. ಅವನು ಝಾರಾ ಅದು ಆಳು ಮೂಳು ಇರ ಬರ ಬ್ರ್ಯಾಂಡ್ ಪೂಮಾ ಎಲ್ಲ ಹಾಕ್ತಾನೆ. ನಾನ್ ಬಂದು ಹೊಲ್ಸಿರೋ ಶೂ, ಇದು ನನ್ನ ಕಾಲೇಜ್ ಲೈಫ್ ಅಲ್ಲಿ ಈ ತರ ಹೊಲ್ಸಿರೋ ಶೂ ನನ್ ಮಗ ಇವತ್ಗೂ ಹಾಕ್ತಾವನೆ. 10-12 ವರ್ಷ ಆದ್ರೂ ಸುರೇಶ್ ಫುಟ್ವೇರ್ ಅಂತ ಆಡ್ಗೋಡಿ ಸಿಗ್ನಲ್ ಅಲ್ಲಿ ಇರೋದು. ಅವ್ರು ಹೊಲ್ಕೊಟ್ರೆ 10-15 ವರ್ಷ ಆದ್ರೂ ಒಂದು ಥ್ರೆಡ್ ಬಿಚ್ಕೊಳ್ಳಲ್ಲ. ಅಂದ್ರೆ ಬೇರೆ ಕಡೆ ತಗೊಂಡಿದ್ದೆಲ್ಲ ಒಂದು 6 ತಿಂಗಳು 1 ವರ್ಷಕ್ಕೆ ಕಿತ್ತೇ ಹೋಗ್ಬಿಡುತ್ತೆ. ಅದರಿಂದ ನೋಡಿ ಇದು 10 ವರ್ಷದ ಶೂ ಇದು ಅಂತ ಯಾರು ಹೇಳಲ್ಲ. 10 ವರ್ಷದ ಶೂ ಹೊಸ ಶೂ ತರ ಇದೆ. ನನ್ನ ಮಗನು ನನ್ನ ಕಾಲೇಜ್ ಡಿಗ್ರಿ ಲೈಫ್ ಅಲ್ಲಿ ಆಗ್ತಾ ಇದ್ದ ಶೂನು ಇವತ್ತು ಅವ್ನ ಕಾಲೇಜ್ಗೆ ಅದನ್ನೇ ಹಾಕೊಂಡು. ಓಕೆ, ಇವಾಗ ಔಟ್ಫಿಟ್ ಬಗ್ಗೆ ಮಾತನಾಡೋಣ. ಇವತ್ತು ಹಾಕೊಂಡ್ ಬಂದಿದ್ದ ಔಟ್ಫಿಟ್ ಎಷ್ಟಿದೆ? ಅಲ್ಲ, ಇದು ಫಿನಾಲೆ ದಿನ ಹಾಕೊಂಡಿದ್ದು. ಇದು ವರ್ಷಾಚೆ ನಂಗೆ ಇಂಗ್ಲಿಷ್ ಬರಲ್ಲ, ಅದು ಪ್ರೊನೌನ್ಸಿಯೇಷನ್ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ. ಇದನ್ನು ಇಲ್ಲಿ ತೋರಿಸ್ಬಿಡಿ, ಅಲ್ಲಿ ಬರುತ್ತದ ಇಲ್ಲ ಗೊತ್ತಿಲ್ಲ. ಅದು ಬಿಟ್ಟು ಇದು ಬಲಮೆನ್ ಅಂತ, ಅದು ಇಂಗ್ಲಿಷ್ ಅಲ್ಲಿ ಹೇಳಕ್ ಬರಲ್ಲ ನನ್ಗೆ. ಇದ್ರ ಜೊತೆ ನಾನು ಒಂದು ಜಾಕೆಟ್ ಹಾಕೊಂಡಿದ್ದೆ, ಗಿವಾಂಚಿನೋ ಏನೋ ಅಂತ. ಅದೆಲ್ಲ ಸೇರಿ ಅವತ್ತು ಬಿಗ್ ಬಾಸ್ ಫಿನಾಲೆಗೆ ಹಾಕೊಂಡಿದ್ದು 20 ಲಕ್ಷದ ಐಟಮ್. ಈಗ ಹಾಕೊಂಡಿದ್ದು ಒಂದು 20 ಲಕ್ಷ. ಇವಾಗ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರೆ 20 ಲಕ್ಷ ಬರುತ್ತೆ. ಈ ಕಿಡ್ನಾಪ್ ಯಾಕೆ ನಾನೇ ದಾನ ಮಾಡ್ಬಿಡ್ತೀನಿ, ಹಂಗೆ ಒಳ್ಳೆಯವ್ರು ಅನ್ಸ್ಬಿಟ್ರೆ ನಾನೇ ಕೊಡ್ತೀನಿ. ಕಿಡ್ನಾಪ್ ಯಾಕೆ ಮಾಡ್ಬೇಕು? ಸೊ ಈ ತರ ನಿಮ್ಮ ಶರ್ಟ್ಗಳನ್ನ ನಿಮ್ಮ ಮಗ ಯೂಸ್ ಮಾಡ್ತಾರಾ? ಅವನಿಗೆ ತಗೊಟ್ಟೇ ಇಲ್ಲ ನಾನು. ನಂದೇನ್ ತಗೊಳ್ತೀನಿ ಅದನ್ನೇ, ಯಾಕಂದ್ರೆ ಇಬ್ರು ಒಂದೇ ಪರ್ಸನಾಲಿಟಿ. ಸ್ವಲ್ಪ ಅವನು ಹೈಟ್ ಇದ್ದಾನೆ, ಅಂದ್ರೆ ಶೋಲ್ಡರ್ ಗಿಲ್ಡ್ರು ಹೈಟು ಲೆಂತ್ ಎಲ್ಲ ನಮ್ದು ಇಬ್ರದ್ದು ಒಂದೇ ಸೈಜು. ಅವ್ನು ಇವತ್ತವರೆಗೂ ಬಟ್ಟೆ ಅಂಗಡಿ ಕರ್ಕೊಂಡೇ ಹೋಗಿಲ್ಲ, ಯಾಕಂದ್ರೆ ನಾನು ಏನು ತೊಗೊಂಡು ಬರ್ತೀನಿ ಅದನ್ನೇ ಹಾಕೊಳ್ತಾನೆ. ಅಂದರೆ ಅದು 10th ಸ್ಟ್ಯಾಂಡರ್ಡಿಂದ ನಂದು ಒಂದು ಮ್ಯಾಚ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಎಲ್ಲ ಸಪ್ರೇಟಾಗಿ ಕೊಡಿಸ್ತಿದ್ದೆ ಅವನಿಗೆ. 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಒಳ್ಳೆ ಹೈಟ್ ಬಂದ್ಬಿಟ್ಟಿದ್ದ, ನನ್ನ ಹೈಟೇ ಬಂದ್ಬಿಟ್ಟಿದ್ದ. ಅವಾಗಿಂದ ಬರೀ ನಂದೇ ಬಟ್ಟೆ. ಅವ್ನು ಬಟ್ಟೆ ಅಂಗಡಿಗೆ ಕರ್ಕೊಂಡೇ ಹೋಗಿ ಶಾಪಿಂಗೇ ಮಾಡಿಲ್ಲ. ಬಟ್ಟೆ ಅಂಗಡಿ ಏನಾದ್ರು ಇದ್ರು ಎಲ್ಲ ನಾನೇ ತರಿಸಿ, ನಾನೇನು ಹಾಕೊಂಡಿರ್ತೀನಿ, ನಾನು ಫಸ್ಟ್ ಹಾಕೊಳ್ತೀನಿ, ಇಲ್ಲ ಅವ್ನು ಫಸ್ಟ್ ಹಾಕೊಳ್ತಾನೆ, ಆ ಥರ. ಓಕೆ, ನಿಮ್ಮ ಎಕ್ಸ್ ಹೆಂಡತಿ ಬಗ್ಗೆ ಕೇಳಿ ಟೈಮ್ ವೇಸ್ಟ್ ಅಲ್ಲ, ನಾನು ಮಾಡಲ್ಲ. ಸೊ ಇವಾಗ ಹರ್ಷ ಅವ್ರ ಬಗ್ಗೆ ಹೇಳ್ಬಿಡಿ. ಅಲ್ಲ, ಅವನ್ನ ನಾನು ಒಬ್ಬನೇ ಸಾಕ್ತಾ ಇದ್ದೀನಿ. ಅಪ್ಪ ಅಮ್ಮ ನಾನು ಅವನು 4 ಜನ ಇರೋದು. ನಾನೇ ಚಿಕ್ಕ ಮಗುವಿಂದ ಅವನು ಸ್ನಾನ ಮಾಡಿಸೋದು, ತೊಳೆಯೋದಾಗ್ಲಿ, ಅಲ್ಲಲ್ಲ ನಾನೇ ಹೇಳ್ಬಿಡ್ತೀನಿ, ಎಲ್ಲ ನಾನೇ ಸಾಕಿರೋದು. ಅವನು ಓದಿಸ್ತಾ ಇರೋದು ಎಲ್ಲ, ಅವನ ಆರೈಕೆ, ಅವನ ಇದು ಎಲ್ಲ A to Z ನಾನೇ. ಅದು ಕೋರ್ಟಲ್ಲಿ ಡಿಸೈಡ್ ಆಗಿ ವರ್ಲ್ಡಲ್ಲೇ ಫಸ್ಟ್ ಟೈಮು, ಇದು ಹೇಳ್ಬಿಡ್ತೀನಿ ಫುಲ್ಲು, ಇದು ಮೇನ್ ಪಾಯಿಂಟು. ವರ್ಲ್ಡಲ್ಲೇ ಫಸ್ಟ್ ಟೈಮು ಹಿಂದಿ ಜಡ್ಜ್, ಅವ್ರ ಹೆಸರು ಏನೂ ಗೊತ್ತಿಲ್ಲ, ಅವರು ಚೇಂಬರಲ್ಲಿ ಕರೆಸಿ ನಂದು ನನ್ನ ಮಗುಂದು ಅವ್ರ ಜೊತೆ ಫೋಟೋ ಹೊಡ್ಸ್ಕೊಂಡು ಫ್ರೇಮ್ ಮಾಡಿಸಿ ಹಾಕೊಳ್ತಾರೆ. ಕಾರಣ ಏನು ಅಂತ ಹೇಳ್ಬಿಡ್ತೀನಿ. ಕಾರಣ ಏನು ಅಂತ, ವರ್ಲ್ಡಲ್ಲೇ ಕೋರ್ಟಲ್ಲಿ ಅಪ್ಪ ಬೇಕಾ ಅಮ್ಮ ಬೇಕಾ ಅಂದರೆ 99.99% ಇದೇ ಫೇಮಸ್ ಆಗಿರೋದು ನನ್ನ ಮಗ ಹರ್ಷ ಅಂತ. ಎಲ್ಲರೂ ಅಮ್ಮ ಬೇಕು ಅಂತ ಹೇಳ್ತಾರೆ, ಆದರೆ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಅಪ್ಪ ಬೇಕು ಅಂದಿರೋದು ಅದು 2 ಕೋರ್ಟಲ್ಲಿ, 1 ಕೋರ್ಟಲ್ಲ, ಹೈಕೋರ್ಟು ಆಮೇಲೆ ಇನ್ನೊಂದು ಕಾರ್ಪೊರೇಷನ್ ಸರ್ಕಲ್ 2 ಕಡೆನೂ ಕೇಳಿದ್ರು. 2 ಸರಿನೂ ಅಪ್ಪನೇ ಬೇಕು ಅಂತ ಹೇಳ್ದ. ಆ ಥರ ಅವನ ಅಮ್ಮನ ಜ್ಞಾಪಕನೂ ಇಲ್ಲ, ಇಂಟ್ರೆಸ್ಟು ಇಲ್ಲ, ಯಾಕಂದ್ರೆ ಅವ್ರು ಅಷ್ಟು ಒಡೆದು ಬಡ್ದು ಮಾಡ್ತಿದ್ರು. ನಾನು ಅಷ್ಟು ಮುದ್ದಾಗಿ ಹಿಂಗೆ ಮುಟ್ಟು ಇಲ್ಲ, ಗದ್ರೂ ಇಲ್ಲ ಅವನಿಗೆ. ಒಂದಿನ ಬೈಯ ಪರಿಸ್ಥಿತಿ ಬಂದಾಗ ಸುಮ್ಮನೆ ಅಂದಿದ್ಕೆ ಅಯ್ಯೋ ನಮ್ಮಪ್ಪ ಬೈದ್ರು ಅಂತ 1 ದಿವಸ ಹತ್ತಿದ್ದಾನೆ. ಅವನು 1 ದಿವಸ ಸಮಾಧಾನ ಮಾಡಿದ್ರು ಇದಿಲ್ಲ. ಅಂದರೆ ಅಷ್ಟು ಪ್ರೀತಿ. ಅವನು ನನಗೆ ಅಪ್ಪನಿಗೆ ತೊಂದರೆ ಕೊಡಬಾರ್ದು ಅಂತ, ನಾನು ಅವನಿಗೆ ತೊಂದರೆ ಆಗಬಾರ್ದು ಅಂತ. ಅವನು ಓದ್ನಾ ಬಿಟ್ನಾ, ಕಾಲೇಜ್ಗೆ ಹೋದ್ನಾ ಬಂದ್ನಾ, ಮಲಗಿದ್ಯಾ ಓದ್ತಿದ್ಯಾ, 1 ದಿವಸನೂ ಕೇಳಿಲ್ಲ, 1 ದಿವಸನೂ ಹೊಡೆದಿಲ್ಲ, ಗದ್ರೂ ಇಲ್ಲ. ಅವನು ಎಲ್ಲಾರು ಹೋಗ್ಲಿ ಅಷ್ಟು 100% ಫ್ರೀಡಮ್ ಅವ್ನಿಗೆ ಬಿಟ್ಬಿಟ್ಟು. ನಾನು ಅದೇ ಕೇಳ್ತಾ ಇದ್ದೆ, ಏನು ಅಂತಂದ್ರೆ ನಿಮ್ಮ ಹೆಂಡತಿ ವಿಚಾರ ನನಗೆ ಅಗತ್ಯ ಇಲ್ಲ ಅಂತ ಹೇಳಿದೆ. ಯಾಕಂತಂದ್ರೆ ನಿಮ್ಮ ಪರ್ಸನಲ್ ಅದು, ನಾವು ಕೇಳ್ಕೊಂಡು ಏನು ಯೂಸ್ ಇಲ್ಲ, ನಮ್ಗದ ಅವಶ್ಯಕತೆ ಇಲ್ಲ. ಆಯ್ತಾ, ಒಂದು ಹೆಂಡತಿ ನಿಮ್ ಹೆಂಡತಿ ಬಗ್ಗೆ ಮಾತಾಡೋದು, ಒಂದು ಹೆಣ್ಣು ಬಗ್ಗೆ ಮಾತಾಡೋದು ನನಗೂ ಕೂಡ ಅದು ಇಷ್ಟ ಆಗಲ್ಲ. ಸೊ ಅದು ಬಿಟ್ಟು ಹಾಕಿ, ಈಗ ಮುಖಕ್ಕೆ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಹಚ್ತೀರಾ? ಈಗ ಅಲ್ಲಿ ಬಂದು ಮೇಕಪ್ ಅಂತ ಹಬ್ಸಿದ್ರು ಯಾರು, ಚಂದ್ರಪ್ರಭಾ ಅವರು. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನಾನೇ ನಿಮ್ಗೆ ಪಬ್ಲಿಕ್ಕಿಗೆ ಒಂದು ಕ್ವಶನ್ ಕೇಳ್ತೀನಿ. ಮಾಯಶ್ಚರೈಸರ್ ಕ್ರೀಮು ಮೇಕಪ್ಪ, ಸನ್ಸ್ಕ್ರೀನ್ ಲೋಷನ್ ಮೇಕಪ್ಪ, ವಿಟಮಿನ್ C ಡ್ರಾಪ್ಸು ಮೇಕಪ್ಪ, ಗೋಕುಲ್ ಪೌಡರು ಮೇಕಪ್ಪ, ಲಿಪ್ ಬಾಂಬು ಮೇಕಪ್ಪ, ಆಮೇಲೆ ಶ್ಯಾಂಪೋ, ಡವ್ ಕಂಡೀಷ್ನರ್, ಆಮೇಲೆ ಮೊರಾಕನ್ ಆಯಿಲ್ದು ಏರ್ ಸಿರಮ್ಮು. ಫಂಕ್ಷನ್ ದಿವಸ ಅದ್ರ 4,000 ರೂಪಾಯಿ ಚಿಲ್ಲರೆ ಅದು. ಅದಕ್ಕೆ ಏನಾದ್ರು ಮೇನ್ ಸ್ಯಾಟರ್ಡೆ ಸಂಡೇ ಸುದೀಪ್ ಸರ್ ಬರೋ ದಿನ ಅದು ಹಚ್ಕೊತಾ ಇದ್ದೆ.
ಅದು ಕಳ್ತನ ಆಯಿತು, ಒಳಗಡೆ ಕಳ್ತನ ಆಯ್ತು. ಅದು ಮೊರಕ್ಕನ್ ಆಯಿಲ್ದು 4320 ರೂಪಾಯಿನೋ ಏನೋ, ಅದು ಹೊಸ ಬಾಟ್ಲೆ ಕಳ್ತನ ಆಯಿತು. 1-2 ದಿವಸ ಅಷ್ಟೇ ಯೂಸ್ ಮಾಡಿದ್ದು, ಅವ್ನು ಮಾಯನೇ ಆಗೋಯ್ತದು. ಅದೇ ಥರ ಅದು ಬಿಟ್ಟು ರೆಗ್ಯುಲರ್ ದಿನ ಬಂದ್ಬಿಟ್ಟು ಲೋರಿಯಲ್ದು ಪ್ರೊಫೆಷ್ನಲ್ ಅಂತ ಬರುತ್ತೆ ಏರ್ ಸಿರಮ್ಮು, ಅದು ಹಾಕ್ತಾಯಿದ್ದೆ ಇಷ್ಟೇ. ಅದು ಬಿಟ್ಟು ಬ್ಲೋ ಡ್ರೈಯಲ್ಲಿ ತಲೆ ಒಣಗಿಸ್ಕೊತಿದ್ದೆ, ಮೈಗೆ ಗೋಕುಲ್ ಪೌಡ್ರು ಹಾಕ್ತಿದ್ದೆ, 20 ನಿಮಿಷ ಸ್ನಾನ ಮಾಡ್ತಾ ಇದ್ದೆ, 20 ನಿಮಿಷ 2 ದಿನ ಎಕ್ಸ್ಟ್ರಾ ಆಗ್ತಾಯಿತ್ತು. ಇದು ನಿಜ, ನಂಬೋದು, ಬಿಟ್ಟವ್ರು ಬಿಡ್ಬೋದು. ಓಕೆ, ಈಗ ಡಾಗ್ಗಳನ್ನ ನೀವು ಸೇಲ್ ಮಾಡ್ತೀರಾ, ಓಕೆನಾ? ಸೊ ಸೇಲ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಡಾಗ್ ಬಗ್ಗೆ. ಸೊ ಎಕ್ಸ್ಪ್ಲನೇಷನ್ ಎಲ್ಲ ನೀವೇ ಕೊಡ್ತೀರಾ ಅಥವಾ ನಿಮ್ಮ ಅಸಿಸ್ಟೆಂಟ್ಗಳು ಯಾರಾದ್ರೂ? ನಾನು ನಾಯಿ ವ್ಯಾಪಾರ ಬಿಟ್ಟು 10 ವರ್ಷ ಆಯ್ತು, ನಾಯಿ ಬಿಸ್ನೆಸ್ಸೇ ಮಾಡ್ತಾ ಇಲ್ಲ. ಸೊ ಅವಾಗೆಲ್ಲ ಹೇಗಿತ್ತು ಮೊದಲು? ಅವಾಗ ನಾನು ಒಬ್ಬನೇ, ನಾನೇ ಕೆಲಸದವನು, ನಾನೇ ಕ್ಲೀನ್ ಮಾಡ್ತಿದ್ದೆ, ನಾನೇ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೆ, ನಾನೇ ಮರಿಗೆ ಸಾಕ್ತಿದ್ದೆ, ಎಲ್ಲ ಮಾಡ್ತಾ ಇದ್ದೆ. ಆದರೆ ಅದ್ರ ಜೊತೆಗೆ ನಾನು ಟರ್ಮ್ಸ್ ಥರ ಬಿಟ್ಬಿಡ್ತಿದ್ದೆ. ಅಂದರೆ ಅವಾಗ ರಿಸ್ಕ್ ತುಂಬ ಕಡಿಮೆ ಆಗ್ತಿತ್ತು. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಎಕ್ಸಿಬಿಷನ್ ಥರ 150 ನಾಯಿನ ಒಂದೇ ಜಾಗದಲ್ಲಿ ಇಟ್ಕೊಂಡು ಬಿಕಾರಿನೂ ಆಗೋಗಿದ್ದೆ. ಯಾಕಂದರೆ ಅವಾಗ ಫುಲ್ ಲಾಸ್. ಒಂದು ನಾಯಿ ಕ್ಯಾರಿಂಗ್ ಇರುತ್ತೆ, ಪಕ್ಕದಲ್ಲಿರೋ ನಾಯಿ ಬೊಗಳಿದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗಿ ಅದು ಅಬಾರ್ಷನ್ ಆಗ್ಬಿಡುತ್ತೆ, ಇಲ್ಲ ಮರಿ ಹಾಕಿ ಸತ್ತೋಗುತ್ತೆ, ಇಲ್ಲ ಮರಿ ಹಾಕಿ ಅದನ್ನ ಕಾಪಾಡಕ್ಕೆ ಹೋಗಿ ತುಳಿದ್ಬಿಟ್ಟು ಆ ನಾಯಿ ಬಂದ್ಬಿಡುತ್ತೆ ಅಂತ ಎದ್ರುಕೊಂಡು ತುಳಿದು ಇದಾಗ್ಬಿಡುತ್ತೆ. ಆ ಥರ ಬರೀ ಲಾಸೇ, 0 ರೂಪೀಸ್. ಆಮೇಲೆ ಕೆಲಸದವ್ರು ಬಂದು ಕತ್ಕೊಂಡು ಓಡೋಗ್ಬಿಡೋದು, ಕೆಲಸ ಬಿಟ್ಟು ಓಡೋಗ್ಬಿಡೋದು, ಆಮೇಲೆ ನಮ್ಮ ಕಸ್ಟಮರ್ನ ಡೈರೆಕ್ಟ್ ಆಗ್ಬಿಟ್ಟು ಅವರೇ ಸತ್ತೋಯ್ತು ಅಂದ್ಬಿಟ್ಟು ಮಾರ್ಕೊಬಿಡೋದು. ಆ ಥರ ತುಂಬ ಲಾಸ್ ಆಗ್ತಿತ್ತು. ಅದು ಝೂ ಥರ ಮಾಡಿದ್ದೆ, 150 ನಾಯಿ ಅಟ್ ಎ ಟೈಮ್ ಬಂದರೆ ಝೂ ಥರ. ಅದರಿಂದ ಏನೇನು ಯೂಸ್ ಆಗಲಿಲ್ಲ. ಎಲ್ಲ ವಿಂಡೋ ಶಾಪಿಂಗು, ಬರ್ತಾಯಿದ್ರು, ನೋಡ್ತಾಯಿದ್ರು, ಹೋಗ್ತಾಯಿದ್ರು, ನಾಳೆ ಬರ್ತೀನಿ ಅಂತ ಹೊಟ್ಟೋಗೋರು. ಆಮೇಲೆ ಬೇರೆ ಕಡೆ ಎಲ್ಲ ಹೋಗಿ ಬಂದು ಇಲ್ಲಿ ಬಂದು ಕಾಯಿಲೆನೂ ಹರಡಿಸ್ಬಿಟ್ಟು ಎಲ್ಲ ಮರಿ ಸಾಯಂಗೂ ಮಾಡ್ಬಿಟ್ಟು ಹೋಗ್ತಾಯಿದ್ರು. ಕಾಯಿಲೆಗಳು ಬರ್ತಿತ್ತು, ಪಾರ್ವೋ ವೈರಸ್ ಅಂತ. ಎಲ್ಲರೂ ಬಂದಿದ್ರೆ ಅಲ್ಲಿಂದ ಇಲ್ಲಿ ಬಂದ್ರೆ ಇಲ್ಲಿ ಅಟ್ಯಾಕ್ ಆಗ್ಬಿಡುತ್ತೆ. ಆ ಥರ ತುಂಬಾ ಅಂಟು ರೋಗ, ಕರೋನಾ ತರಾನೇ ಅದು. ಏನ್ ಮಾಡೋದು ನಾಯಿಗಳಿಗೆ ಪಾರ್ವೋ ವೈರಸ್ ಈಸ್ ಈಕ್ವಲ್ ಟು ಕರೋನಾ. ಇವಾಗಿದೆಯಾ ಅದು? ಇವಾಗ್ಲೂ ಇದೆ ಪಾರ್ವೋ ವೈರಸ್. ನಾಯಿದು ಇನ್ನೂ ಇದೆ. ಅದಕ್ಕೆ ವ್ಯಾಕ್ಸಿನ್ ಹಾಕಿದ್ರೆ ಬರೋದಿಲ್ಲ, ವ್ಯಾಕ್ಸಿನ್ ಹಾಕಿಲ್ಲ ಅಂದ್ರೆ 1.5 ತಿಂಗಳಿಂದ 3 ತಿಂಗಳೊಳಗೆ ಬಂದ್ರೆ ಸತ್ತೇ ಹೋಗ್ಬಿಡುತ್ತೆ. 3 ತಿಂಗಳ ಮೇಲೆ ಬಂದ್ರೆ ಬದುಕಿಸ್ಕೋಬಹುದು. ಅದ್ರ ಗುಣಲಕ್ಷಣಗಳು ಹೇಗೆ? ಸೇಮ್ ಪಾರ್ವಾ. ಈಗ ಬರ್ತಿದಂಗೆ ಏನಾಗುತ್ತೆ, ಫುಲ್ಲು ಡಲ್ ಆಗುತ್ತೆ, ಹಂಗೇ ಒಂಥರ ಕಣ್ ಬಿಟ್ಕೊಂಡು ಹಿಂಗೆ ನೋಡ್ತಾ ಇರತ್ತೆ, ಲೈಟಾಗಿ ಜೊಲ್ ಬರ್ತಾ ಇರತ್ತೆ, ಆಮೇಲೆ ಲೂಸ್ ಮೋಷನ್ ಅಲ್ಲಿ ಬ್ಲಡ್ ಬರಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರತ್ತೆ. ಹಂಗೆ ದಿನ ಫುಲ್ ಹಿಂಗಾಗ್ಬಿಡುತ್ತೆ. ಬರೀ 2-3 ದಿವಸಕ್ಕೇನೆ 4-5 ದಿವಸಕ್ಕೆ ಸತ್ತೇ ಹೋಗ್ಬಿಡುತ್ತೆ. ಆದ್ರೆ ಡೇ 1 ನೀವು ಕಂಡಿಡ್ಕೊಂಡು ಇಮ್ಮಿಡಿಯೇಟ್ ಡ್ರಿಪ್ಸ್ ಹಾಕಿ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಬದುಕುತ್ತೆ. ಆದ್ರೆ ಗ್ರೋತ್ ಇಷ್ಟೆತ್ರ ಬರೋದು ಇಷ್ಟೇ ಬರೋದು, ಗ್ರೋತ್ ಹೋಗ್ಬಿಡುತ್ತೆ, ಒಂದೇ ಸಲಿಗೆ ಹೋಗ್ಬಿಡುತ್ತೆ. ಅಷ್ಟು ಡೇಂಜರ್ ಕಾಯಿಲೆ. ಸೊ ವೀಕ್ಷಕರೇ, ಯಾರಾದ್ರೂ ನಾಯಿ ಸಾಕ್ತಾ ಇದ್ರೆ ಇದೊಂದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಅಲ್ಲ, ವ್ಯಾಕ್ಸಿನ್ ಟೈಮ್ ಮಾಡಿದ್ರೆ ಬರೋದೇ ಇಲ್ಲ. ನೀವು 30 ಡೇಸ್ಗೆ ಪಪ್ಪಿ DP ಅಂತ ವ್ಯಾಕ್ಸಿನ್ ಬರುತ್ತೆ, 45 ಡೇಸ್ಗೆ 11-in-1 ಅಂತೆಲ್ಲ ಇನ್ನೂ ಒಳ್ಳೊಳ್ಳೆದೇ ಬಿಟ್ಬಿಟ್ಟಿದ್ದಾರೆ. 13 ಕಾಯಿಲೆದು ಇರೋದು ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅಂಥದ್ದೆಲ್ಲ ನೀವು ಮಾಡಿಸ್ಕೊಂಡ್ರೆ ಅದು ಕಾಯಿಲೆ ಬರಲ್ಲ. ಆದರೆ ನೀವು ಇವತ್ತು ಮಾಡ್ಸೋಣ ನಾಳೆ ಮಾಡ್ಸೋಣ ಅಂತ ಲೇಟ್ ಮಾಡ್ತಾ ಇದ್ರೆ ಅದು ಬಂದರೆ ಸತ್ರು ಬದುಕಲ್ಲ. ಅದು ಏನು ಡೇ 1 ನೀವು ಗೊತ್ತಾಗಿ ಕಂಡಿಡಿದು ಡ್ರಿಪ್ಸ್ ಹಾಕಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಬದುಕುತ್ತೆ. ಅಂದರೆ ಈಗ ಡಾಕ್ಟ್ರುಗಳು ಅದನ್ನು ದೊಡ್ಡ ವಿಷಯ ಥರ ಎದುರಿಸಿ ಪದರಿಸಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ. ಅದೆಲ್ಲ ಸುಳ್ಳು. ಬರೀ 500ರಿಂದ 1000 ರೂಪಾಯಿ 2000 ರೂಪಾಯಲ್ಲಿ ರೆಡಿ ಆಗೋ ಕಾಯಿಲೆ ಅದು. ಅಂದರೆ ಇವರೆಲ್ಲ ಅಡ್ಮಿಟ್ ಮಾಡಿ ಅಂದ್ಬಿಟ್ಟು ಕೊನೆಗೆ 1.5 ಲಕ್ಷ ಬಿಲ್ಲು. ಮನುಷ್ಯರಿಗೂ ಅಷ್ಟಾಗಲ್ಲ. ಒಂದು ಡಾಕ್ಟ್ರ್ ಹತ್ರ ಹೋದರೆ ಬರೀ 500 ರೂಪಾಯಿ 100 ರೂಪಾಯಿ ಆಗುತ್ತೆ ಮನುಷ್ಯರು ಡಾಕ್ಟ್ರಿಗೆ. ನಾಯಿ ಡಾಕ್ಟ್ರ್ ಹತ್ರ ಹೋದರೆ 1.5 ಲಕ್ಷ 2 ಲಕ್ಷ ಬಿಲ್ ಮಾಡ್ತಾರೆ. ಅಷ್ಟೆಲ್ಲ ಖರ್ಚೇ ಆಗಲ್ಲ. ಯಾವ್ದಾರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಟ್ರೀಟ್ ಮಾಡೋದು ಅದೇನೆ, ಇಲ್ಲಿ ಟ್ರೀಟ್ ಮಾಡೋದು ಅದೇನೆ. ಈಗ ನಂದೊಂದು ಪ್ರಶ್ನೆ ಸರ್, ನೀವು ನಾಯಿಗಳ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ತೋರಿಸಿದ್ರಿ, ಹಂಗೆ ತೋರಿಸ್ತಾನೆ ಇದ್ದೀರಾ? ಅದೊಂಥರ ನಿಮ್ಗೆ ತುಂಬಾ ಪ್ರೀತಿ. ಕೆಲವೊಂದಿಷ್ಟು ಜನ ಬೀದಿ ನಾಯಿಗಳನ್ನ ತುಂಬಾ ಕೆಟ್ಟದಾಗಿ ನೋಡ್ತಾರೆ, ಊಟ ಸರಿಯಾಗಿ ಕೊಡೋದಿಲ್ಲ, ಈ ಒಂದು ಮಳೆಗಾಲದ ಟೈಮಲ್ಲಿ ಆಶ್ರಯಕ್ಕೆ ಬಂದ್ರೆ ಓಡಿಸೋದಾಗಿ. ಏನನ್ಸುತ್ತೆ ಸರ್ ಅವಾಗ? ಮೇಡಮ್, ಇವಾಗ ನೀವು ಕ್ವಶನ್ ಕೇಳಿದ್ರಿ ಸ್ವಲ್ಪ ಜನ ಅಂತ. ಆ ಸ್ವಲ್ಪ ಜನ ಮಾತಾಡ್ತಾರಲ್ಲ, ಅವ್ರ ಮನೇಲಿ ಒಂದ್ ನಾಯಿಗೆ ಬೀದಿ ನಾಯಿ ಸಾಕಿದಾರ, ಇಲ್ಲ ಒಂದ್ ಬೀದಿ ನಾಯಿಗೆ ಊಟ ಆಗ್ತಾ ಇದಾರ ಅಂತ ನಾನು ಫಸ್ಟ್ ಕ್ವಶನ್ ಅವ್ರಿಗೆ ಕೇಳ್ತೀನಿ. ಇದೆಲ್ಲ ಏನಂದ್ರೆ ಬಿಸ್ನೆಸ್ ಇಳಿದ್ಬಿಟ್ಟವ್ರೆ. ಇವಾಗ ನೋಡಿ, ಕ್ಯೂಪಾ SPCA ಅಂತ ಇದೆ, ಅಲ್ಲಿ 0 ರೂಪೀಸಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಬೇಕು ರೂಲ್ಸ್ ಪ್ರಕಾರ. ಯಾಕಂದ್ರೆ ಸಂಘ ಸಂಸ್ಥೆ ಅದು. ಅಲ್ಲಿಂದ ಇಲ್ಲಿಂದ ಫಂಡ್ ಬರುತ್ತೆ. SPCA ಕ್ಯೂಪಾ ಅಂತ ಹೆಬ್ಬಾಳದಲ್ಲಿದೆ. ಎಷ್ಟೊಂದಿದೆ ಆತರ ಸಂಸ್ಥೆಗಳು. ಎಷ್ಟೊಂದ್ ಜನ ಸುಳ್ಳು ಹೇಳ್ಬಿಟ್ಟು ಅದರಿಂದ ರೋಲ್ ಕಾಲ್ ಮಾಡಿ ಬೆನ್ಸ್ಗಾರಲ್ಲಿ ಓಡಾಡ್ಕೊಂಡಿದ್ದಾರೆ. ಅಂದ್ರೆ ಅದೆಲ್ಲ ಫ್ರಾಡ್. ಅಂದ್ರೆ ಅವ್ರ ರೂಲ್ಸ್ ಪ್ರಕಾರ 0 ರೂಪೀಸಲ್ಲಿ ಮಾಡಬೇಕು. ನೀವು ಏನಾದ್ರು ರೋಡಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಒಂದು ಕಾಲ್ ಮಾಡಿದ್ರೆ ಅವರು ಆಂಬ್ಯುಲೆನ್ಸಲ್ಲಿ ಬಂದು ಫ್ರೀಯಾಗಿ ಎತ್ಕೊಂಡು ಹೋಗ್ಬೇಕು. ಅವ್ರು ನೀವು ಫೋನ್ ಮಾಡಿ ನೋಡಿ, SPCA ಕ್ಯೂಪಾ ಅಂತ ನೀವು ಫೋನ್ ಮಾಡಿ ನೋಡಿ. ಅವ್ರು ಏನ್ ಮಾಡ್ತಾರೆ,
ಸರ್ ಅಲ್ಲಿಗೆ ಬರಕ್ಕೆ 5,000 ಆಗುತ್ತೆ, ಆಮೇಲೆ ಅಡ್ಮಿಷನ್ಗೆ ಇಷ್ಟ ಆಗುತ್ತೆ, ಆಮೇಲೆ ಡಿಸ್ಚಾರ್ಜ್ ಆಗೋಷ್ಟೊತ್ತಿಗೆ ಇಷ್ಟ ಆಗುತ್ತೆ ಅಂತ ಫಸ್ಟೇ ದುಡ್ಡು ಹೇಳ್ತಾರೆ. ನೀವು ಕೊಡ್ತೀನಿ ಅಂದರೆ ಮಾತ್ರ ಅಲ್ಲಿಂದ ಬರ್ತಾರೆ, ಇಲ್ಲ ನಾಯಿ ಸತ್ತೋದ್ರು ಅಲ್ಲೇ ಒದ್ದಾಡಿದ್ರು ಅದಕ್ಕೆ ಕೇರು ಮಾಡಲ್ಲ, ಫೋನು ಎತ್ತಲ್ಲ, ವಾಪಸ್ಸು ಬರಲ್ಲ. ಇದನ್ನ ಎಗೆನೆಸ್ಟ್ ಆಗಿ ಅವ್ರಿಗೆ ನೀವು ಉಲ್ಟಾ ತಿರುಗಬೇಕು. ಬೀದಿ ನಾಯಿ ಊಟ ಹಾಕಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಸುಮ್ಮನೆ ಹೇಳೋರು ಅವರೇ ಮನೇಲಿ ಎಷ್ಟು ಬೀದಿ ನಾಯಿ ಸಾಕಿದ್ದೀರಾ, ಎಷ್ಟು ಬೀದಿ ನಾಯಿ ನಿಮ್ಮ ಮನೇಲಿ ಇದೆ, ಎಷ್ಟು ನಾಯಿಗೆ ನೀವು ಊಟ ಹಾಕ್ತಾ ಇದ್ದೀರಾ. ಈಗ ಕಬ್ಬನ್ ಪಾರ್ಕ್ ಬಂದು ಪಬ್ಲಿಕ್ ಪ್ಲೇಸ್, ಅಲ್ಲಿ ಡಾಗ್ ಬ್ರೀಡರ್ ಆಗಲಿ, ಡಾಗ್ ಲವರ್ ಆಗಲಿ, ಮನೆಯವರಾಗಲಿ ಯಾರು ಬೇಕಾದ್ರೂ ಡಾಗ್ ಕರ್ಕೋಬಹುದು. ಅದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಕಬ್ಬನ್ ಪಾರ್ಕು. ಆದರೆ ಒಂದು ಲೇಡಿ ಅಲ್ಲೊಬ್ರು ಚೇರು ಟೇಬಲ್ ಹಾಕೊಂಡು ಕುತ್ಕೊಂಡು ಒಳಗೆ ಬರೋರಿಗೆ ನೀನು ಡಾಗ್ ಬ್ರೀಡರಾ ಗೆಟ್ ಔಟ್ ಅಂತಾರಂತೆ. ಆ ಥರ ತುಂಬಾ ಕಂಪ್ಲೇಂಟ್ ಬಂದಿದೆ ಕಬ್ಬನ್ ಪಾರ್ಕಲ್ಲಿ. ಕಬ್ಬನ್ ಪಾರ್ಕ್ ಬಂದು ಅವ್ರಿಗೆ ಕೇಸು ಹಾಕಿದ್ದೀನಿ, ಅಲ್ಲಿರೋ ಡೈರೆಕ್ಟರ್ ಕೇಸ್ ಹಾಕ್ಬಿಟ್ಟು ಆ ಎಮ್ಮನ್ನು ಎತ್ತಂಗಡಿ ಮಾಡಿಸಿದ್ದೀನಿ. ಅದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಯಾರು ಬೇಕಾದ್ರೂ ಡಾಗ್ ಲವರ್ಸು ಸಂಡೇ ಖುಷಿಯಾಗಿ ಎತ್ಕೊಂಡು ಹೋಗ್ಬೋದು. ಆದರೆ ಅದನ್ನ ಪ್ರೈವೇಟ್ ಪ್ರಾಪರ್ಟಿ ತರ ಒಂದು ಲೇಡಿ ಮಾಡ್ಕೊಂಡಿದ್ಲು ಇಷ್ಟು ದಿನ. ಅಂದ್ರೆ ಇವಾಗ ಏನಾಗಿದೆ ಗೊತ್ತಿಲ್ಲ, ಅವ್ರನ್ನ ಎತ್ತಂಗಡಿ ಮಾಡಿಸಿದ್ದೆ ನಾನು. ಅವ್ರೇನ್ ಮಾಡ್ತಾ ಇದ್ರು, ಬರೀ ಒಂದು ಗ್ರೂಪ್ ಮಾಡ್ಕೊಂಡು ಮೆಂಬರ್ ಕಾಸು ಅಂತ ಕಿತ್ಕೊಳ್ಳೋರು. ಅವರು SPCA ಕ್ಯೂಪಾಲ್ ಒಂದು ಪೋಸ್ಟಲ್ ಇದ್ದಾರೆ, ಅವರೆಲ್ಲ ರೋಲ್ ಕಾಲ್ಗೆ ಇಳಿದಿದ್ದಾರೆ, ದುಡ್ಡು ಮಾಡಕ್ಕೆ ಇಳಿದಿದ್ದಾರೆ. ಅದ್ರ ರೂಲ್ಸ್ ಪ್ರಕಾರ ಅವ್ರು ₹1 ಚಾರ್ಜ್ ಮಾಡಂಗಿಲ್ಲ. ಓಕೆ ಸರ್, ರಾಜಕೀಯಕ್ಕೆ ಏನಾದ್ರು ಎಂಟ್ರಿ ಕೊಡ್ತೀರಾ? ಇಲ್ಲ, ಇಂಟ್ರೆಸ್ಟ್ ಇಲ್ಲ. ನಂಗೆ ಕೆಲಸ ಮಾಡೋದಂದ್ರೆ ತುಂಬ ಸೋಂಬೇರಿ. ನಾನು ಬರೀ ಬಿಲ್ಡಪ್ಪು, ಶೋ ಆಫು, 5 ನಿಮಿಷ 1 ಅವರ್ ಅಷ್ಟೇ. ನನಗೆ ದಿನ ಎಲ್ಲ ಅವರು ಓಡಾಡೋದು ನೋಡಿದ್ರೆ ನನಗೆ ತಲೆ ಸುತ್ತ ಬರುತ್ತೆ. ಅದು ಹೆಂಗಿರ್ತಾರೆ ನಿದ್ದೆ ಇಲ್ಲದೆ ಹಂಗೆ ಓಡಾಡ್ಕೊಂಡು ಅಷ್ಟು ಜನ ಜೊತೆ ಮಾತಾಡ್ಕೊಂಡು, ಯಪ್ಪ ಅದು ಟೈರ್ಡ್ ನನಗೆ ಆಗೋದೇ ಇಲ್ಲ. ಯಾವ ರಾಜಕಾರಣಿ ತುಂಬಾ ಇಷ್ಟ ಆಗ್ತಾರೆ ನಿಮಗೆ? ನನಗೆ ಮೋದಿ ಸರ್ ತುಂಬ ಇಷ್ಟ. ಯಾಕೆ? ಒಂಥರ ಜಿನಿಯನ್ ಆಗಿದ್ದಾರೆ, ಅವರು ಒರಿಜಿನಲ್ ಆಗಿದ್ದಾರೆ, ತಳಕ್ ಬಳಕಿಲ್ಲ, ಯಾರಿಗೂ ಬಕೆಟ್ ಇಡಲ್ಲ, ತಳಕ್ ಬಳಕ್ ಮಾತಾಡಲ್ಲ, ತುಂಬಾ ಒಳ್ಳೆಯವರು. ಆಮೇಲೆ ದೇಶ ಕಾಪಾಡ್ತಾ ಇರೋದೇ ಅವರು. ಆಮೇಲೆ ಅವರು ಮಾತಾಡೋದ್ರಲ್ಲಾಗ್ಲಿ ಏನೇ ಆಗಿದ್ರು ಒಂದು ಗತ್ತು ಅಲ್ಲ, ಅವರು ಕರೆಕ್ಟ್ ಇದ್ದಾರೆ ಅಷ್ಟೇ. 100% ಕರೆಕ್ಟ್ ವ್ಯಕ್ತಿ. ಮಿಕ್ದವ್ರೆಲ್ಲ ನನಗೆ ಬೋಗಸ್ ಅಂತ ಅನಿಸ್ತಾರೆ. ಓಕೆ, ಈಗ ಒನ್ ಡೇ, ಓಕೆ, ಆ ಒನ್ ಡೇದಲ್ಲಿ ನಿಮ್ಗೊಂದು ಪ್ರೋಗ್ರಾಮ್ ಇರುತ್ತೆ ಅಥವಾ ಇರಲ್ಲ. ಸೊ ಎರಡೂ ಇರುತ್ತೆ ಪಾಸಿಬಿಲಿಟಿ. ಒಂದಿನ ಇರುತ್ತೆ, ಒಂದಿನ ಇರಲ್ಲ. ಸೊ ನಿಮ್ಮ ಅವಾಗ ಹವ್ಯಾಸಗಳೇನ್ ಮಾಡ್ತೀರಾ? ಏನು ಇಲ್ಲ ಮೇಡಮ್, ತಲೆಗೆ 2 ತರ ಡ್ರಾಪ್ಸ್ ಇದೆ, ಹಾಕೊಂಡು ಇಂದು ಲೆಕ್ಕ ಆಯಿಲ್ ಹಾಕೊಂಡು ಸೋಫಾ ಮೇಲೆ ಮಲ್ಕೊಂಡು ಮನೇಲಿರೋ ನಮ್ಮಮ್ಮನ ಜೊತೆ ಸೇರ್ಕೊಂಡು ತಿಂಡಿ ಟೈಮ್ ತಿಂಡಿ, ಅದಾದ್ಮೇಲೆ ನ್ಯೂಸ್ ನೋಡ್ತೀನಿ. ಅದಾದ್ಮೇಲೆ ಸೀರಿಯಲ್ಗಳು ನಮ್ಮಮ್ಮ ಅಡಿಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಕಲರ್ಸ್ ಅಲ್ಲಿ ಇರಬರ ಸೀರಿಯಲ್ದೆಲ್ಲ ಸ್ಟೋರಿ ಕೇಳಿ ಅವತ್ತಿಂದ ನಂಗೆ ಹೇಳ್ತೀನಿ. ಅಷ್ಟು ಸೀರಿಯಲ್ ನೋಡ್ಕೊಂಡು ಬರ್ತೀನಿ. ಏನಕ್ಕಂದ್ರೆ ಅಮ್ಮನ ಜೊತೆ ಇದ್ದು ಮನೇಲಿ ಹಂಗೆ ರೂಢಿ ಅಡಿಕ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಇವತ್ತು ನೋಡ್ಲಿಲ್ಲ ಅಂದ್ರೆ ನಾಳೆ ಏನಾಗುತ್ತೆ ಆ ಥರ ಆಗ್ಬಿಟ್ಟಿದೆ. ಇಲ್ದಾದ್ರೂ ಅದರಲ್ಲಿ Hotstar ಅಲ್ಲಿ ಹಾಕೊಂಡು ಎಲ್ಲ ನೋಡ್ಬಿಡ್ತೀನಿ. ಅದು ಮಲ್ಕೊಂಡೇ ಇರ್ತೀನಿ, ಮನೇಲಿದ್ರೆ ಮಲ್ಗೇ ಇರ್ತೀನಿ. ಆಮೇಲೆ 3 ಹೊತ್ತು ನಾನ್ ವೆಜ್, 3 ಹೊತ್ತು ಅಂದ್ರೆ ಒಂದೊಂದು ಟೈಮ್ ವೆಜ್ಜು ಇರುತ್ತೆ. ಅಂದ್ರೆ ಒಂದೊಂದು ಜಾಸ್ತಿ ಆಲ್ಮೋಸ್ಟ್ ವಾರಕ್ಕೆ 3 ಸಲ ಮಾಡಿದ್ರು ಅದು 6 ದಿವಸ ಇರುತ್ತೆ. ಯಾಕಂದ್ರೆ ಮಿಕ್ಕಿದ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ತಂಗ್ಳೂ ತಿಂತೀನಿ ನಾನು ಆ ಥರ ಲೆವೆಲ್ ಅಲ್ಲ. ಅದು ಬಿಗ್ ಬಾಸ್ ಮನೆಯಲ್ಲೂ ಮಾಡಿದ್ದೀನಿ. ಎಲ್ಲ ಅಲ್ಲಿ ಕಸಕ್ಕೆ ಹಾಕಿ ಬಿಸಾಕ್ತಾ ಇದ್ರು, ಆದ್ರೂ ಎಲ್ಲ ಎತ್ಕೊಂಡು ನಾನು ಕಸದಿಂದ ಎತ್ಕೊಂಡಲ್ಲ, ಫ್ರಿಜ್ಜಿಂದ ಬಿಸಾಕಕ್ಕಿಂತ ಮುಂಚೆ ಎತ್ಕೊಂಡು ನಾನೇ ತಿಂತಾ ಇದ್ದೆ. ಓಕೆ, ಮೂವೀಸ್ ಎಲ್ಲ ನೋಡ್ತೀರಾ? ಮೂವೀಸು ಥಿಯೇಟ್ರಲ್ಲಿ ನೋಡ್ತೀನಿ, ಮನೇಲಿ ನೋಡಲ್ಲ. ಮೂವೀಸ್ ಸೀರಿಯಲ್ ಎಲ್ಲ ಮನೇಲೇ ನೋಡ್ತೀನಿ. ಯಾಕಂದ್ರೆ ನನಗೆ ಮನೇಲಿ ನೋಡಿದ್ರೆ ಅದು ಫೀಲ್ ಬರಲ್ಲ. ಎಷ್ಟು ಜನ ಇದ್ದಾರೆ ಮನೇಲಿ ಕೆಲಸದವಳು ಒಬ್ಳೇ ಇರೋದು, ಒಬ್ಳೇ ಕೆಲಸದವಳು. ಅದು ನಮ್ಮ ಅಪ್ಪ ಅಮ್ಮನ ಮನೇಲಿ ಕೆಲಸದವಳು. ನನ್ನ ಕೆಂಗೇರಿ ಮನೇಲಿ ನಾನೇ ಕೆಲಸದವನು. ಅಲ್ಲಿ ಕಸ ಗುಡಿಸೋದು ನಾನೇ, ನೆಲ ಒರೆಸೋದು ನಾನೇ, ಅಡುಗೆ ಮಾಡೋದು ನಾನೇ, ಪಾತ್ರೆ ತೊಳೆಯೋದು ನಾನೇ, ಶೋಕೇಸು ಸೋಫಾ ಎಲ್ಲ ಕ್ಲೀನ್ ಮಾಡೋದು ನಾನೇ, ಟಿವಿ ಒರೆಸೋದು, ಹಾಸಿಗೆ ಬೆಡ್ಶೀಟ್ ಒರೆಸೋದು, ಕೊಡ್ಬೋದು, ಬಾಲ್ಕನಿ ಗಿಡಕ್ಕೆ ನೀರು ಹಾಕೋದು, A to Z ನಾನೇ ಮಾಡೋದು. ಇದು ನನಗೆ ಕೀಳಂತ ಅನ್ಸಲ್ಲ. ನಿಮ್ಗೇನಾದ್ರು ಚೀಪ್ ಅನ್ಸಿದ್ರೆ ಬಾಯಿಗೆ ಬಂದಂಗೆ ಇದಕ್ಕೂ ಕ್ಯಾಕ ಸುಗಿರಿ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತೀರಾ. ಸೊ ಹೊರಗೆ ಬಂದ್ಮೇಲೆ ನೀವು ಸಾಕಷ್ಟು ಜನ, ಎಲ್ಲರಿಗೂ ಗೊತ್ತಿರ್ತೀರಾ ಆಲ್ಮೋಸ್ಟ್ ಆಲು, ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಕೂಳೆ ಎಲ್ಲರಿಗೂ ಕೂಡ ನೀವು ಗೊತ್ತಾಗುವಂತಹ. ಮೇಡಮ್, ನಾನು ಫಸ್ಟ್ ಇಂಟರ್ನ್ಯಾಷನಲ್, ಎಲ್ಲರೂ ಬಂದು ಫಸ್ಟ್ ಬೆಂಗಳೂರಿಗೆ ಫೇಮಸ್ ಆಗ್ತಾರೆ, ಆಮೇಲೆ ಪಕ್ಕದ ಊರಿಗೆ ಫೇಮಸ್ ಆಗ್ತಾರೆ, ಆಮೇಲೆ ಕರ್ನಾಟಕಕ್ಕೆ ಆಗ್ತಾರೆ, ಆಮೇಲೆ ಅರ್ಧ ಇಂಡಿಯಾಗೆ ಆಗ್ತಾರೆ, ಆಮೇಲೆ ಫುಲ್ ಇಂಡಿಯಾಗೆ ಆಗ್ತಾರೆ, ಆಮೇಲೆ ವರ್ಲ್ಡಿಗೆ ಫೇಮಸ್ ಆಗ್ತಾರೆ. ಅಂದ್ರೆ ಅವರು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ನಾನು ಫಸ್ಟ್ ಸ್ಟೆಪ್ಪೇ ವರ್ಲ್ಡ್ ನಾನು ಇಂಟರ್ನ್ಯಾಷನಲ್ ಫಸ್ಟ್ ಫೇಮಸ್. ಆದ್ರೆ ನಂದೇ ಆದ ವೇದಿಕೆ, ಅಂದ್ರೆ ನಂದು ಡಾಗ್ ಶೋ ಆಗ್ಲಿ, ನಂದು ಫ್ಯಾಷನ್ ಶೋ ಆಗ್ಲಿ, ನಂದೇ ಆದ ಗ್ಯಾಂಗ್ ಸರ್ಕಲ್ ಆಗ್ಲಿ, ನಂದೇ ಆದ ಒಂದು ಶೋಗೆ ಬೇರೆ ಊರು ಡೆಲ್ಲಿವರೆಗೂ ಕರೆದ್ರು ನಾನು ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಫಾರಿನಲ್ಲಿ ಲಂಡನ್ವರೆಗೂ ಕರಿತಿದ್ರು, ನಾನು ಹೋಗ್ತಾ ಇರ್ಲಿಲ್ಲ ಅಷ್ಟು ದೂರ. ಯಾಕಂದ್ರೆ ನಾಯಿ ಅಷ್ಟು ಟ್ರಾವೆಲ್ ಮಾಡಕ್ ಆಗಲ್ಲ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹೊಗೆ ಹಾಕೋಬಿಡುತ್ತೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಆದ್ರೆ ಇಂಡಿಯಾ ಫುಲ್, ಡೆಲ್ಲಿ, ಆಂಧ್ರ, ತಮಿಳ್ನಾಡು, ಊಟಿ ಎಲ್ಲಾ ಕಡೆನೂ ಹಲ್ದು ಬಿಟ್ಟಿದ್ದೀನಿ. ಎಲ್ಲೋದ್ರು ಟಿಕೆಟ್ ಸೇಲ್ ಆಗ್ತಾ ಇದ್ದಿದೆ ನನ್ನಿಂದ. ಅಂದ್ರೆ ಅಲ್ಲಿ ಜನ ಕ್ರೌಡ್ ಸೇರ್ತಾ ಇದ್ದಿದ್ದೆ ನನ್ನಿಂದ. ಇದೆಲ್ಲ ನಾನು ಇವಾಗಿಂದ ಹೇಳ್ತಾ ಇಲ್ಲ. ಒಂದು ಫೇಮಸ್ ಸೂಪರ್ ಸ್ಟಾರ್ ಅವ್ರು ಹೀರೋ ಆಗಕ್ಕಿಂತ ಮುಂಚೆಯಿಂದನೇ ನಾನೊಂದು ಪ್ಯಾಲೇಸ್ ಗ್ರೌಂಡ್ಗೆ ಹೋಗಿರ್ತೀನಿ.
ಅಲ್ಲಿ ಆ ಸೂಪರ್ ಸ್ಟಾರು ಅವ್ರ ಬ್ರದರ್ ಹೋಗ್ತಾ ಇರ್ತಾರೆ, ನೋಡೋ ಸತೀಶ್ ಕ್ಯಾಡಬಾಂಬ್ಸ್ ಅಂದ್ರೆ ಅವರೇ ಅಂತ ಅವ್ರು ನನ್ನ ಕೈಯಲ್ಲಿ ತೋರಿಸ್ತಿರ್ತಾರೆ. ಅವ್ರದ್ದು ಅವಾಗ ಒಂದ್ ಮೂವಿನೂ ಆಗಿರಲ್ಲ, ಅವ್ರು ಜಸ್ಟ್ ನಾರ್ಮಲ್ ಮನುಷ್ಯ ಆಗಿರ್ತಾರೆ, ಹೆಸರೆತ್ತಕ್ ಇಷ್ಟಪಡಲ್ಲ. ಅವರು ನನ್ನ ತೋರಿಸಿ ಸತೀಶ್ ಕ್ಯಾಡಬಾಂಬ್ಸ್ ಅಂದ್ರೆ ಆಗಿನ ಕಾಲದಲ್ಲೇ ಸತೀಶ್ ಕ್ಯಾಡಬಾಂಬ್ಸ್ ಅಂತ ಫೇಮಸ್. ನಾನು ಈಗಿನ ಕಾಲದಲ್ಲ, ಆಗಿನ ಕಾಲದಲ್ಲಿ ಅಂದ್ರೆ ಡಿಗ್ರಿ ಲೈಫ್ ಅಲ್ಲೇ ನಾನು ಫೇಮಸ್. ಅವಾಗಿಂದಾನೇ ಸೆಲೆಬ್ರಿಟಿ. ಇವಾಗ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಆಗಿದ್ದೀನಿ. ಅದು ಬಿಟ್ಟು ಇವಾಗ ಬಿಗ್ ಬಾಸ್ ಇಂದ ಮನೆಗೂ ಚಿಕ್ಕ ಚಿಕ್ಕ ಅಂಗಡಿಗೆ ಹೋದ್ರು ಹಿಂದಿಯವರಾಗ್ಲಿ ಬೇರೆ ಭಾಷೆಯವರಾಗ್ಲಿ ಎಲ್ಲ ರೆಕಗ್ನೈಸ್ ಆಗಕ್ಕೆ ಕಾರಣ ಬಿಗ್ ಬಾಸ್. ಇದು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಬಿಗ್ ಬಾಸ್ ಮನೆಯಿಂದ ಆಚೆಗೆ ಬರ್ತೀರಾ, ಸೊ ಹೆಂಗೆ ನಡೀತಾ ಇದೆ ಆಮೇಲೆ ಲೈಫ್? ಮೇಡಮ್, ಎಲ್ಲಾರು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ, ಆದ್ರೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಯಾಕಂದ್ರೆ ನಂದೇ ಆದ ಡಿಮ್ಯಾಂಡು ಮೊದಲು ಇತ್ತು, ಆಮೇಲೆ ಇದಿರುತ್ತೆ, ಅದೇನು ಮೈನಸ್ ಆಗಲ್ಲ ಅಂತ. ಆದ್ರೆ ಬೇರೆಯವರೆಲ್ಲ ಏನಾಯ್ತು, ತುಂಬಾ ಇಷ್ಟ ಬಿದ್ದು ಆಚೆ ಬರ್ತಿದಂಗೆ ಕ್ಯೂ ನಿಂತ್ಬಿಟ್ಟಿರ್ತಾರೆ ಮೂವಿಗೆ ಪೇಮೆಂಟ್ ಕೊಟ್ಟು ಫಂಕ್ಷನ್ ಕರೆಯೋಕ್ಕೆ. ಆ ಥರ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತಾರೆ. ಅಂದರೆ ಅವರೆಲ್ಲ ಈಗ ಸೈಕೋ ಆಗಿದ್ದಾರೆ ಅಂತಲೇ ಹೇಳ್ಬೋದು, ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಆ ಥರ ಇಟ್ಕೋಬಾರ್ದು. ಯಾಕಂದರೆ ಅದು ನಾವು ಅದನ್ನು ಬಜಾರ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಇವಾಗ ನೋಡಿ, ನಾನು 3 ವಾರ ಇದ್ರೂ ಸೀಸನ್ 1 ಇಂದ 12 ಸೋಷಿಯಲ್ ಮೀಡಿಯಾದಲ್ಲಿ 125 ದೇಶ 5,000 ಚಾನಲ್ ವರ್ಲ್ಡ್ ಅಲ್ಲಿ ಬಂದಿದ್ದೀನಿ ಅಂದ್ರೆ ನಂಬ್ತಿರ್ಲಿಲ್ಲ. ಇವಾಗ ಕರ್ನಾಟಕದಲ್ಲಿ 5,000 ಟ್ರೋಲ್ ತೋರಿಸ್ತೀನಿ ನಾನು. ಇದು ನನ್ನ ತಾಕತ್ತು, ಅರ್ಥ ಆಯ್ತಾ? ಆದ್ರೆ ಬೇರೆಯವರು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಬರಲ್ಲ, ಮೀಡಿಯಾಕ್ಕೆ ಸಿಗಲ್ಲ, ಆಚೆ ಬರಲ್ಲ, ಆ ಥರ ಆಗಿ ಅವ್ರು ಅಲ್ಲೇ ಇರ್ತಾರೆ. ಆದ್ರೆ ಆ ಥರ ಏನು ಮಾಡಬಾರ್ದು. ಎಲ್ಲ ಕಡೆ ಕಾಣಿಸ್ಕೊಂಡ್ರೆ ತಾನೇ ನೀವು ರೆಕಗ್ನೈಸ್ ಆಗೋದು, ತಿರ್ಗಾ ನೀವು ಬಜಾರಲ್ಲಿ ಇದೀರಾ ಅಂತ ಗೊತ್ತಾಗೋದು. ಅವಾಗ ನಿಮ್ಗೆ ಕರಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಇಲ್ಲ ಮೂಡ್ ಆಫ್ ಮಾಡ್ಕೊಂಡು ನಂಗೆ ಬರಲಿಲ್ಲ, ಮೂವಿ ಆಫರ್ ಬರಲಿಲ್ಲ, ಅದು ಬರಲಿಲ್ಲ, ಇದು ಬರಲಿಲ್ಲ, ಫಂಕ್ಷನ್ ಕರೀಲಿಲ್ಲ, ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಇರಬೇಡಿ. ಆದಷ್ಟು ಜನದ ಜೊತೆ ಬೆರೀರಿ, ಅವಾಗಲೇ ಜನಗಳು ನೀವು ಸಂಪಾದನೆ ಮಾಡೋಕ್ಕಾಗಲ್ಲ. ಓಕೆ, ಸತೀಶ್ ಕ್ಯಾಡಬಾಂಬ್ ಅವರಿಗೆ ಬೆಕ್ಕಿಷ್ಟ ಆಗಲ್ವಾ? ಬೆಕ್ಕು ನನಗೆ ಅಟ್ಯಾಚ್ಮೆಂಟೇ ಬಂದಿಲ್ಲ. ಯಾಕಂದ್ರೆ ಅದು ಭಯ. ಅದು ಹಿಂಗ್ ಉಗುರು ಹಿಂಗಂದ್ರೆ ಸಾಕು ಎಲ್ಲಿ ಸ್ಕ್ರಾಚ್ ಮಾಡ್ಬಿಡುತ್ತೆ ಅಂತ ಭಯ. ಆದ್ರೆ ಒಂದೇ ಒಂದು ಟರ್ಕಿಶ್ ಅಂಗೋರಾ ಅಂತ ಒಂದು ಬೆಕ್ಕು, ಯಾರೋ IAS ಆಫೀಸರ್ ಅಲೆಕ್ಸಾಂಡರ್ ಇಂದ್ರಾನಗರ್ ಇರ್ತಾರೆ, ಅವ್ರು ಸಾಕಿರೋದನ್ನ ಬೇಡ ಅಂತ ಕೊಡ್ತಾರೆ. ಅದನ್ನ ಒಂದು 3-4 ವರ್ಷ ಸಾಕಿ ಯಾರಿಗೂ ಗಿಫ್ಟ್ ಕೊಟ್ಬಿಡ್ತೀನಿ. ಅದಾದ್ಮೇಲೆ ಇನ್ನೊಂದು ಪರ್ಷಿಯನ್ ಕ್ಯಾಟ್ ಒಂದು ಬಂದು ಅನಿಲ್ ಅಂತ ನಮ್ಮ ಏರಿಯಲ್ಲೇ, ಅವರು ಗರ್ಲ್ ಫ್ರೆಂಡ್ ಏನೋ ತಗೊಂಡಿರ್ತಾರೆ. ತುಂಬಾ ಹೈಬ್ರಿಡ್, ನಾನೇ ನೋಡಿರಲ್ಲ ಈ ತರ ಹೈಬ್ರಿಡ್ ಎಲ್ಲಿಂದ ಸಿಕ್ತಿವ್ರಿಗೆ ಅಂತ. ಅದನ್ನ ಅವ್ರಿಗೇನು ಸಾಕಾಗಲ್ಲ ಅಂತ ಮಾರಕ್ ಬರ್ತಾರೆ. ಅವಾಗ ಅದನ್ನ ಒಂದು ರೇಟಿಗೆ ನಾನು ಪರ್ಚೇಸ್ ಮಾಡ್ತೀನಿ. ಅದು ಬಂದು ನಂಬರ್ 1 ಟಾಪ್ ಕ್ವಾಲಿಟಿ ಇರುತ್ತೆ. ಅದಕ್ಕೆ ನಂಬರ್ 1 ಟಾಪ್ ಕ್ವಾಲಿಟಿ ಗಂಡು ಕ್ರಾಸ್ ಮಾಡಿಸ್ಬೇಕು ಅಂತ ಅದು ಹೆಣ್ಣಾಗಿರುತ್ತೆ. ಅದನ್ನೇನ್ ಮಾಡ್ತೀನಿ, ಯಾವೂರಪ್ಪ ಅದು, ಹುಬ್ಬಳ್ಳಿಲಿ ಒಬ್ಬ ಕ್ಯಾಟ್ ಬ್ರೀಡರು, ಮುಸ್ಲಿಂ, ಅವ್ರ ಹೆಸರು ಸೈಯದ್ ಅಂತಾನೆ ಏನೋ, ಅವರು ಮುಸ್ಲಿಮ್. ಅವ್ರಿಗೇನ್ ಮಾಡ್ತೀನಿ, ಕ್ರಾಸಿಂಗ್ ಅಂತ ಕಳಿಸ್ತೀನಿ ನಾನು. ಅವ್ರೇನ್ ಮಾಡ್ತಾರೆ, ಅದನ್ನ ಕ್ರಾಸ್ ಮಾಡಿಸಿ ಅದು ಹೈಬ್ರಿಡ್ ಮರಿ ಬರುತ್ತೆ, ಮೋಸ ಮಾಡ್ಬಿಡ್ತಾರೆ. ಅಂದ್ರೆ ಮರಿನ ಕೊಡ್ತೀನಿ ಅನ್ಬಿಟ್ಟು ಕೊಡಲ್ಲ. ಅವ್ರ ಮೇಲೂ ಪೊಲೀಸ್ ಕಂಪ್ಲೇಂಟ್ ಮಾಡಿದೀನಿ. ಅದು ಈಗ ಫ್ರೀ ಇಲ್ದೇ ಇರೋದ್ ಕಾರಣ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ. ಇಷ್ಟರಲ್ಲೇ ಅರೆಸ್ಟ್ ಅವ್ರನ್ನೂ ಮಾಡಿಸ್ತೀನಿ. ಆ ಥರ ಹಂಗಂಗೆ ಬೆಕ್ ಇಂಟ್ರೆಸ್ಟ್ ಹೊಟ್ಟೋಯ್ತು. ಯಾಕಂದ್ರೆ ಬೆಕ್ಕು ಯಾಕೋ ನನಗೆ ಬರ್ತಾ ಇಲ್ಲ, ಒಂದೊಂದು ಏನೇನೋ ಆಗ್ತಾ ಇದೆ ಅಂತ. ಆದ್ರೆ ಅಟ್ಯಾಚ್ಮೆಂಟ್ ಬರಲ್ಲ ಬೆಕ್ಕಲ್ಲಿ. ಏನಂದ್ರೆ ಅದ್ರದ್ದು ಪ್ರೀತಿ ಅಟ್ಯಾಚ್ಮೆಂಟ್ ಕಡಿಮೆ. ನಾಯಿ ಆದ್ರೆ ಒಂದು ಮರ್ಯಾದೆ ಕೊಡೋ ತರ, ನಮ್ಮನ್ನ ಮಾತಾಡ್ಸೋ ತರ ಮಾಡುತ್ತೆ. ಅದು ಕರಿತಾ ಇದ್ರೆ ಟೀ ತಿರ್ಸ್ಕೊಂಡು ಹೋದಂಗೆ ಹೋಗುತ್ತೆ. ಅಂದ್ರೆ ಹಿಂಗ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ನನ್ಗೆ ಅಟ್ಯಾಚ್ಮೆಂಟ್ ಅದ್ರ ಮೇಲೆ ಬರ್ಲಿಲ್ಲ. ಓಕೆ, ಸೊ ನಿಮ್ ಪಾರ್ಟಿಗಳಲ್ಲೆಲ್ಲ ನೋಡ್ತಾ ಇದ್ರೆ, ನೀವು ಪಾರ್ಟಿಗಳು ಮಾಡ್ತೀರಾ? ಹೌದು. ಎವ್ರಿ ವೀಕೆಂಡಾ? ನಿಮ್ಮ ಪಾರ್ಟಿಗಳಲ್ಲಿ ಚೆನ್ನಾಗಿ ರೆಡಿ ಆಗಿ ಬರುವಂತಹ ಹೆಣ್ಮಕ್ಳೇ ಕಾಣಿಸ್ತಾರಲ್ಲ ನಮ್ಗೆ, ಇದಕ್ಕಿಂತ ಮುಂಚೆ, ಬಿಗ್ ಬಾಸ್ಗಿಂತ ಮುಂಚೆನೆ ಪೇಜ್ 3 ಪಾರ್ಟಿ ಅವರು. ನಾವು ಪೇಜ್ 3 ಪಾರ್ಟಿ ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಪೇಜ್ ನಂಬರ್ 3 ಅಲ್ಲಿ ಫೋಟೋಸ್ ಬರುತ್ತೆ. ಅಂದ್ರೆ ಏನಂದ್ರೆ ಯಾರು ಹೆಸರು ಮಾಡಿರ್ತಾರೆ, ಒಂದು ಫೀಲ್ಡ್ ಅಲ್ಲಿ ಫೇಮಸ್ ಆಗಿರ್ತಾರೆ, ಅವ್ರನ್ನ ಟೈಮ್ಸ್ ಆಫ್ ಇಂಡಿಯಾ ಅವರು ಪಾರ್ಟಿ ನಡೆಸ್ತಾರೆ. ಅಂದ್ರೆ ಯಾವ ತರ ಪಾರ್ಟಿ ಅಂದ್ರೆ ಪಬ್ ಓಪನಿಂಗು, ಪಬ್ದು ಆ್ಯನಿವರ್ಸರಿ, ಇಲ್ಲ ಇನ್ನೇನೋ ಒಂದು. ಅದೇನಾಗುತ್ತೆ, ಒಂದು ಸರ್ಕಲ್ ಆಗಿಬಿಡುತ್ತೆ. ನಮ್ಮನ್ನು ಕರೀತಿರ್ತಾರೆ, ನಿಮ್ಮನ್ನು ಕರೀತಾರೆ. ನೀವು ಬಂದಿದ್ದ ಕಡೆ ಎಲ್ಲ ನೀವು ಬರ್ತಾ ಇದ್ರೆ ಒಂದು ಫ್ರೆಂಡ್ ಆಗಿ ಹೋಗ್ತೀವಿ. ಆ ಥರ ಒಂದು ಗ್ಯಾಂಗ್. ನಂದು ಪೇಜ್ 3 ಪಾರ್ಟಿದೆ ಒಂದು ಗ್ಯಾಂಗ್ ಇದೆ. ಅದರದ್ದೇ ಒಂದು ನಂದು ಪ್ರೊಫೈಲೇ ಇದೆ ಇನ್ಸ್ಟಾಗ್ರಾಮಲ್ಲಿ. ಪೇಜ್ 3 ಪಾರ್ಟಿ ಅವ್ರನ್ನೇ ಸಪ್ರೇಟಾಗಿ ಒಂದು ಇಟ್ಕೊಂಡಿದ್ದೀನಿ. ಅವರೆಲ್ಲ ನನಗೆ ಕ್ಲೋಸ್ ಆಗಿದ್ದಾರೆ, ಎಲ್ಲ ಫ್ರೆಂಡ್ಸ್. ಆಮೇಲೆ ಹೋಗಿದ ಕಡೆ ಎಲ್ಲ ಒಂದೇ ಮುಖ ಇರ್ತೀವಿ ನಾವು. ಯಾಕಂದರೆ ಒಂದೇ ಗ್ಯಾಂಗ್ನೇ ಕರೀತಾ ಇರ್ತಾರೆ. ಅಂದರೆ ಅವರು ಬಂದಾಗ ವೆಲ್ ಬಿಹೇವ್ ಇರುತ್ತೆ, ಮಿಸ್ಬಿಹೇವ್ ಮಾಡಲ್ಲ. ಆಮೇಲೆ ಕರೆದ್ರೆ ಒಬ್ಬರೇ ಬರ್ತಾರೆ, ಜೊತೆಗೆ 5 ಜನ 7 ಜನ ಹಾಕೊಂಡು ಬರಲ್ಲ. ಅಂಥವ್ರನ್ನ ಪ್ಲಸ್ ಹೆಸರಾಗಿರೋರ್ನ, ಬಂದಿದ್ದ ಕಡೆ ಮಿಸ್ಬಿಹೇವ್ ಮಾಡದೇ ಇರೋರ್ನ ಒಂದು ಟ್ರೂಪ್ ಮಾಡಿ ಟೈಮ್ಸ್ ಆಫ್ ಇಂಡಿಯಾ ಅವರು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅದರಿಂದ ಒಂದು ಟ್ರೂಪ್ ಆಗಿರ್ತೀವಿ. ಆ ಗ್ಯಾಂಗ್ನ ನಂದು ಫಂಕ್ಷನ್ ಆಗಲಿ, ನಾನು ಒಂದು ಬರ್ಡೇ ಮಾಡಲಿ, ಫೇಲ್ ಪಾರ್ಟಿ ಮಾಡಲಿ, ನಾಯಿ ಲಾಂಚ್ ಮಾಡಲಿ, ಅವಾಗೆಲ್ಲ ಕರೆದ ತಕ್ಷಣ ಎಲ್ಲರೂ ಬರ್ತಾರೆ. ಓಕೆ,
ಹರ್ಷ ಅವರನ್ನ ಯಾವಾಗ ಇನ್ನು ಹೀರೋ ಆಗಿ ನೋಡ್ಬೋದು ನಾವು? ಅಲ್ಲ, ಅವ್ನು ಇನ್ನೂ 19 ವರ್ಷ ಅವ್ರೆ, ಇನ್ನೂ ಮೆಚೂರು ಸರಿಗೂ ಆಗಿಲ್ಲ ಅವನು. ಆಮೇಲೆ ಅವ್ನಿಗೆ ಇನ್ನೂ ಟ್ರೈನಿಂಗೂ ಕಳಿಸಿಲ್ಲ ನಾನು, ಅಂದರೆ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಕಳಿಸಿಲ್ಲ, ಡ್ಯಾನ್ಸ್ ಕಳಿಸಿಲ್ಲ, ಫೈಟಿಂಗ್ ಕಳಿಸಿಲ್ಲ. ಅದೆಲ್ಲ ನಾನು ಅವನದೆಲ್ಲ ಮುಗಿದ ಮೇಲೆ ಅವನು ಅವನು 70% ತೆಗಿಯೋ ಸ್ಟೂಡೆಂಟು, ಫೇಲ್ ಆಗೋ ಸ್ಟೂಡೆಂಟ್ ಅಲ್ಲ. ಫೇಲ್ ಆಗಿದ್ದಾನೆ ಅಂತ ಮಾಡಿರೋದು ಬರೀ ಅಟೆಂಡೆನ್ಸ್ ಶಾರ್ಟೇಜ್ ಬಂದಿತ್ತು ಅಷ್ಟೇ 4 ಸಬ್ಜೆಕ್ಟ್ಗೆ. ಅವನೇನು ಫೇಲ್ ಆಗಿಲ್ಲ. ಅಂದರೆ ಜನಕ್ಕೆ ಒಂದು ತಿಳುವಳಿಕೆ ಕೊಡೋಕ್ಕೋಸ್ಕರ, ಅಂದರೆ ಫೇಲ್ ಆದರೆ ಮಕ್ಕಳುಗಳಿಗೆ ಹೊಡಿತಾರೆ ಬಡಿತಾರೆ ಅಂತ. ಫೇಲ್ ಆಗಿಲ್ಲ ಅವನು. ತೋರಿಸಿ, ಯಾರ ಪ್ರೂಫ್ ಕೊಡಿ, 5 ಲಕ್ಷ ಕೊಡ್ತೀನಿ. ನೀವೇ ಹೇಳಿದ್ರಲ್ಲ ಫೇಲ್ ಪಾರ್ಟಿ ಅಂತ. ಒಂದು ಬರ್ಡೇ ಇದ್ದಿದ್ದು, ಬರ್ಡೇಗೆ ಅಂದ್ರೆ ಅದು ವೈರಲ್ ಆಗ್ತಿತ್ತ? ನೀವು ವೈರಲ್ ನ್ಯೂಸ್ ಅಲ್ಲಿ ಆಗ್ತಿದ್ರ? ಈಗ ಫೇಲ್ ಆಗಿದ್ಕೆ ತಾನೇ ನೀವೆಲ್ಲ ಮಾತಾಡ್ತಾ ಇರೋದು. ಫೇಲ್ ಆಗಿಲ್ಲ ಅವನು, ಫೇಲೇ ಆಗಿಲ್ಲ ಅವನು. 4 ಸಬ್ಜೆಕ್ಟ್ ಬರೀ ಅಟೆಂಡೆನ್ಸ್ ಶಾರ್ಟೇಜ್. ಬೇಕಾದ್ರೆ ಅದು ಕಾಪಿ ಇಲ್ಲೇ ಇದೆ, ಕೊಡ್ತೀನಿ ನಿಮ್ಗೆ. ಅಟೆಂಡೆನ್ಸ್ ಶಾರ್ಟೇಜ್ ಅಂದ ನಾನು ಸುಮ್ಮನೆ ಇರೋ, ಇದನ್ನೇ ಫೇಲ್ ಪಾರ್ಟಿ ಅಂತ ಮಾಡ್ತೀನಿ ಅಂತ. ಇದು ನನ್ನ ಟೆಕ್ನಿಕ್. ಈಗ ಅಷ್ಟಕ್ಕೆ ಒಂದು ಸೆಲೆಬ್ರಿಟಿ ಆದ. ಅದೇ ನಾನು ಒಂದು ಬರ್ಡೇ ಮಾಡಿದ್ರೆ ಸೆಲೆಬ್ರಿಟಿ ಮಾಡ್ತಿದ್ರ ಈ ಜನಗಳು? ಇವ್ರಿಗೆಲ್ಲ ಒಂದು ಕಾರಣ ಬೇಕು ಉಗಿಯಕ್ಕೆ. ಆ ಉಗಿಯಕ್ಕೆ ಕಾರಣ ಫೇಲ್. ಎಂತ ಅಪ್ಪ ಇವನು ಅಂತ ಉಗಿಲಿ ಅಂತ ಫೇಲ್ ಪಾರ್ಟಿ ಮಾಡಿದೆ. ಆದ್ರೆ ಫೇಲ್ ಪಾರ್ಟಿ ಮಾಡಿದ ಕಾರಣ, ಉದ್ದೇಶ, ಒಂದು ಫೇಲ್ ಆದರೆ ಭಯಕ್ಕೆ ಮಕ್ಳುಗಳು ಮನೆಗೆ ಬರಲ್ಲ, ಸೂಸೈಡ್ ಮಾಡ್ಕೊತಾರೆ, ನೇಣ ಹಾಕೊಳ್ತಾರೆ, ಆಮೇಲೆ ಅಪ್ಪ ಹೊಡಿತಾರೆ ಅಂತ ಮನೆಗೆ ಬರಲ್ಲ, ಮನೆ ಬಿಟ್ಟು ಹೊಡೋಗ್ಬಿಡ್ತಾರೆ. ಆ ಥರ ಎಲ್ಲ ಆಗುತ್ತೆ. ಅದರಿಂದ ಯಾರೂ ಹಂಗೆ ಮಾಡಬೇಡಿ. ಅವ್ರು ಓದಷ್ಟೇ ಓದೋಕ್ಕಾಗೋದು, ಅವ್ರಿಗೆ ಪ್ರೆಷರ್ ಹಾಕಬೇಡಿ. ಅವ್ರು ಎಷ್ಟೇ ಇದ್ರೂ ಅಷ್ಟೇ ತೆಗಿಯೋಕ್ಕಾಗೋದು. ನೀವು ಹೊಡೆದು ಬಿಟ್ರು ಅಂದ್ಬಿಟ್ಟು ರ್ಯಾಂಕ್ ಬರೋಕ್ಕಾಗಲ್ಲ, ಹೊಡೆದು ಬಿಟ್ರು ಅಂತ ಇದು ಮಾಡೋಕ್ಕಾಗಲ್ಲ. ಐ ಅಗ್ರಿ ಸರ್. ಕೆಲವೊಂದಿಷ್ಟು PUC ಮತ್ತೆ SSLC ಮಾರ್ಕ್ಸ್ ಬಂದಾಗ, ರಿಸಲ್ಟ್ ಬಂದಾಗ ನಾವು ಕೂಡ ನ್ಯೂಸ್ ಚಾನಲ್ ನಾವೇ ಕೂತ್ಕೊಂಡಿರ್ತೀವಿ. ಚಿಕ್ಕ ವಯಸ್ಸು ಸರ್, ಅವರು ಜೀವನ ಅರ್ಥ ಮಾಡ್ಕೊಂಡಿರಲ್ಲ.